ಯಲ್ಲಾಪುರ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಿಂದ ಮಕ್ಕಳೊಂದಿಗೆ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಜನವರಿ 2ರಂದು ಮಧ್ಯಾಹ್ನ ಸುಮಾರು 3:30ಕ್ಕೆ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಜಿಲ್ಲಾಡಳಿತ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಕುರಿತು ಮಕ್ಕಳೊಂದಿಗೆ ಅಹವಾಲು ಸ್ವೀಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಡಾಕ್ಟರ್ ತಿಪ್ಪೇಸ್ವಾಮಿ ಕೆಟಿ ಮಾತನಾಡಿ, ಮಕ್ಕಳು ಶಾಲೆಗಳಲ್ಲಿ ಎದುರಿಸುತ್ತಿರುವ ಕುಂದುಕೊರತೆ ಹಾಗೂ ಸವಾಲುಗಳನ್ನು ಮಕ್ಕಳ ಬಾಯಿಯಿಂದಲೇ ಕೇಳಿ ತಿಳಿದುಕೊಳ್ಳುವ ಉದ್ದೇಶದಿಂದ ಸರ್ಕಾರ ಎಲ್ಲ ಜಿಲ್ಲೆಗಳಲ್ಲೂ ಮಕ್ಕಳ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಸೇರಿದಂತೆ ಹಲವಾರು ಕಾಯ್ದೆಗಳು ಮಕ್ಕಳ ರಕ್ಷಣೆಗಾಗಿ ಅಭಿವೃದ್ಧಿಗಾಗಿ ಇದೆ. ಇಂತಹ ಕಾಯ್ದೆ ಕಾನೂನುಗಳು ಮಕ್ಕಳಿಗೆ ತಲುಪುತ್ತಿವೆಯೋ ಇಲ್ಲವೋ, ಸರಿಯಾಗಿ ಅನುಷ್ಠಾನ ಆಗುತ್ತಿದೆಯಾ ಎಂಬುದನ್ನು ಪ್ರಗತಿ ಪರಿಶೀಲಿಸಲು ರಾಷ್ಟ್ರದಿಂದ ತಾಲೂಕಿನವರೆಗೂ ವಿವಿಧ ಹಂತದಲ್ಲಿ ಆಯೋಗ ಕಾರ್ಯನಿರ್ವಹಿಸುತ್ತಿದೆ. ತಕ್ಷಣವೇ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಸಮಸ್ಯೆಗಳ ಕುರಿತು ಗಮನಕ್ಕೆ ತಂದು ಸೂಕ್ತ ಕ್ರಮಕ್ಕೆ ಸೂಚಿಸಲಾಗುತ್ತದೆ ಎಂದರು. ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲೆ, ಸಬ್ಗೇರಿ ಮಾದರಿ ಶಾಲೆ ಸೇರಿದಂತೆ 5 ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆಟದ ಮೈದಾನ, ಕಾಂಪೌಂಡ್, ವಿದ್ಯುತ್, ಕಂಪ್ಯೂಟರ್ ಕೊಠಡಿ ಕೊರತೆ ಕುರಿತು ಅಹವಾಲುಗಳು ಕೇಳಿಬಂದವು. ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳುವಂತೆ ಆಯೋಗದ ಸದಸ್ಯ ತಿಪ್ಪೇಸ್ವಾಮಿ ಸೂಚಿಸಿದರು. ವೇದಿಕೆಯಲ್ಲಿ ತಹಶೀಲ್ದಾರ್ ಚಂದ್ರಶೇಖರ್ ಹೊಸಮನಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕುಮಾರ್ ಎಸ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀದೇವಿ ಪಾಟೀಲ್, PSI ರಾಜಶೇಖರ್, ಹಿಂದುಳಿದ ವರ್ಗ ಇಲಾಖೆ ಅಧಿಕಾರಿ ದಾಕ್ಷಾಯಿಣಿ ನಾಯ್ಕ್, ಶಿಕ್ಷಣ ಇಲಾಖೆಯ ಸಂತೋಷ್ ಜಿಗಳೂರ್ ಇದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಖಾ ನಾಯ್ಕ್ ಸ್ವಾಗತಿಸಿದರು. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಅಂತ ಒಂದು ಕಾಯ್ದೆ. ಇದು ಇಂಥ ಮಕ್ಕಳ ಪರವಾಗಿರುವ ಹಲವಾರು ಕಾಯ್ದೆ ಕಾನೂನುಗಳು ನಮ್ಮ ದೇಶದಲ್ಲಿದೆ. ಮಕ್ಕಳ ನ್ಯಾಯ, ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ 2015 ಅಂತ ಒಂದಿದೆ. ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ 2012 ಅಂತ ಒಂದು ಕಾಯ್ದೆ ಇದೆ. ಹೀಗೆ ಹಲವಾರು ಕಾಯ್ದೆಗಳು ನಮ್ಮ ದೇಶದಲ್ಲಿ ನಿಮಗಾಗಿ, ನಿಮ್ಮ ರಕ್ಷಣೆಗಾಗಿ, ನಿಮ್ಮ ಅಭಿವೃದ್ಧಿಗಾಗಿ ಇದೆ. ಇಂಥ ಕಾಯ್ದೆಗಳು, ಕಾನೂನುಗಳು, ಕಾರ್ಯಕ್ರಮಗಳು ನಿಮಗೆ ತಲುಪ್ತಾ ಇದೆಯಾ ಇಲ್ವಾ, ಸರಿಯಾಗಿ ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ ಅಂತ ಒಂದು ನೋಡುವುದಕ್ಕೆ ಈ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ಡೆಲ್ಲಿನಲ್ಲಿ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದೆ. ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದೆ. ನಾವು ಈ ರಾಜ್ಯದಲ್ಲಿ ನಿಮ್ಮಂತಹ ಮಕ್ಕಳ ಸಂಬಂಧಪಟ್ಟಂತೆ ಎಲ್ಲ ಕಾಯ್ದೆ ಕಾನೂನು ಕಾರ್ಯಕ್ರಮಗಳ ಅನುಷ್ಠಾನದ ಪ್ರಗತಿಯನ್ನು ತಿಳ್ಕೊಳ್ಳಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ, ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ, ನಿಮ್ಮ ರಾಜ್ಯದ ಅಧಿಕಾರಿಗಳೊಟ್ಟಿಗೆ ರಾಜ್ಯ ಮಟ್ಟದ ಸಭೆಗಳನ್ನ ತಗೊಳ್ಳುವಂಥದ್ದು, ಕ್ಷೇತ್ರ ಭೇಟಿಗಳನ್ನ ಮಾಡುವಂಥದ್ದು, ಸರ್ಪ್ರೈಸ್ ವಿಸಿಟ್ ಮಾಡುವಂಥದ್ದು, ಮಕ್ಕಳ ಕೂಡ ಉಲ್ಲಂಘನೆ ಪ್ರಕರಣಗಳಲ್ಲಿ ದೂರುಗಳನ್ನು ಸ್ವೀಕರಿಸಿ ವಿಚಾರಣೆ ನಡೆಸುವಂಥದ್ದು, ಮಾಧ್ಯಮಗಳಲ್ಲಿ ಮಕ್ಕಳ ಕೂಡ ಉಲ್ಲಂಘನೆಗಳು ಆಗೋದ್ರ ಬಗ್ಗೆ ವರದಿಗಳು ಪ್ರಕಟ ಆದರೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳುವಂಥದ್ದು, ಹೀಗೆ ಹಲವಾರು ಕೆಲಸವನ್ನ ರಾಜ್ಯ ಮಕ್ಕಳ ಕೂಡ ರಕ್ಷಣಾ ಆಯೋಗ ಈ ರಾಜ್ಯದಲ್ಲಿ ಮಾಡುತ್ತೆ. ನಾನು ಸ್ವಯಂ ಶಾಲೆ ಹೆಸರು ನಮಗೆ ಬಸ್ಸಿನ ಸಮಸ್ಯೆ ಇದೆ. ಎಲ್ಲಿಂದ ಎಲ್ಲಿಗೆ ಜಂಬೆಸಾಲಿಂದ ನೋಟ್ ಮಾಡಿ ರೂಟ್ ನ ಜಂಬೆಸಾಲಿಂದ ಯಲ್ಲಾಪುರ. ಈಗ ತಿಳ್ಕೊಳ್ಳೋಕೆ ಕೇಳ್ತಾ ಇದ್ದೀನಿ. ನಮಸ್ತೆ ಸರ್, ನನ್ನ ಹೆಸರು ಜ್ಯೋತಿ ಅಂತ. ನಮ್ಮ ಶಾಲೆಯಲ್ಲಿ 450 ಸ್ಟೂಡೆಂಟ್ಸ್ ಇದ್ದಾರೆ. ಈ ಪರ್ಮನೆಂಟ್ ಸ್ಟಾಫ್ 16 ಜನ ಇದ್ದಾರೆ. ಬಟ್ ಕೊಠಡಿಗಳ ಸಂಖ್ಯೆ ತುಂಬಾ ಕಡಿಮೆ ಇರೋದ್ರಿಂದ ಒಂದೊಂದು ತರಗತಿಯಲ್ಲಿ 2 ಕ್ಲಾಸ್ ಅನ್ನ ನಾವು ಎಂಗೇಜ್ ಮಾಡ್ತಾ ಇದ್ದೀವಿ. ಅದ್ರ ಮುಂದುಗಡೆ ಹಳೆ ಬಿಲ್ಡಿಂಗ್ ಇದೆ, ಅದು ಡೆಮೊಲಿಷನ್ ಹೋಗಿದೆ ಸರ್. ಸರ್, ನಮ್ಮ ಸ್ಕೂಲಲ್ಲಿ ಸೈನ್ಸ್ ಲ್ಯಾಬ್ ಇಲ್ಲ ಮತ್ತು ಕಂಪ್ಯೂಟರ್ ಕ್ಲಾಸ್ ರೂಮ್ ಇದಿಲ್ಲ. ಸೇಮ್ ಶಾಲೆನೇ ಅಲ್ವಾ?